ರಾತ್ರಿ 10 ಗಂಟೆ ಆಯಿತು, ಮಕ್ಕಳು ಬಂದಿಲ್ಲ, ಗಾಬರಿ ಆಗುತ್ತೆ. ಪೊಲೀಸ್ ಸ್ಟೇಷನ್ ನಂಬರ್ ಗೊತ್ತಿರಬೇಕಲ್ವ. ಅನಾವಶ್ಯಕವಾಗಿ ತಲೆಗೆ ಏನೋ ಯೋಚನೆ ಹೋಗ್ತಾ ಇತ್ತಲ್ಲ, ಸೀರಿಯಲ್ ನೋಡೋದು, ಅಲ್ಲಿ ಹತ್ರ ನಾವು ಅಳೋದು, ಇದೆಲ್ಲ ನಿಂತೋದು. ಯಾರಿಗೆ ಜೀವನವನ್ನು ಫೇಸ್ ಮಾಡ್ಲಿಕ್ಕೆ ಬರ್ತದೆ ಅವರು ನಗ್ನಗ್ತಾ ಇರ್ತಾರೆ. ನಾವು ಪ್ರೊಫೆಷ್ನಲ್ ಆಗ್ಲಿಕ್ಕೆ ಶುರು ಮಾಡ್ತೀವಿ. ಪ್ರತಿ ಸಲ ಪ್ರೊಫೆಷ್ನಲ್ ಆಗ್ತಾ ಇದ್ದಂಗೆ ಕಾನ್ಫಿಡೆನ್ಸ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ನಾವು ಯಾವಾಗಲೂ ಇದೊಂದು ಗೆರೆ ಹಾಕೊಂಡ್ಬಿಡ್ತೀವಿ. ಯಾರಾದರೂ ನಮಗೆ ಫೋನ್ ಮಾಡಿಬಿಟ್ರೆ, ಅಯ್ಯೋ ನನಗೆ ಫೋನ್ ಮಾಡ್ತಾರೆ ಇವರೆಲ್ಲ ಸೇರ್ಕೊಂಡು ಅನ್ನುವ ಬದಲು ನಂಗೆ ಫೋನ್ ಮಾಡಿದ್ರಲ್ವ ಅನ್ನಿಸ್ಬೇಕು. ಸಾಮಾನ್ಯವಾಗಿ ನಾವೇನೋ ಅಂದ್ಕೊಂಡಿರ್ತೀವಿ, ಅದು ಆಗ್ತಿಲ್ಲ ಅಂತ ಬೇಜಾರಾಗ್ತಿರುತ್ತೆ. ಆ ಬೇಜಾರಿಂದ ಹೊರಗೆ ಹೇಗೆ ಬರೋದು ಅಂತ ಯೋಚನೆ ಮಾಡ್ತಾ ಇರ್ತೀವಿ, ದಾರಿನೇ ಇಲ್ವೇನೋ ಅಂದ್ಕೊಳ್ತಾ ಇರ್ತೀವಿ. ಸೊ 4M ಕಮ್ಸ್ ಆ್ಯಸ್ ಅ ಸೇವಿಯರ್ ಅಂತ ಹೇಳ್ಬೋದು. ನಮ್ಮನ್ನು ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ ಆ ಸೂಕ್ಷ್ಮ ಸಮಯದಲ್ಲಿ ಹೇಗೆ ನಾವು ಅಪ್ರೋಚ್ ಮಾಡಬೇಕು ಆ ಇನ್ಸಿಡೆಂಟ್ನ, ಸಬ್ಜೆಕ್ಟ್ನ, ಅದರಿಂದ ಹೇಗೆ ಹೊರಗೆ ಬರಬೇಕು ಆ್ಯಂಡ್ ಹೌ ವಿ ಸಕ್ಸೀಡ್ ಫರ್ದರ್ ಅನ್ನೋದನ್ನು ತಿಳಿಸ್ಕೊಡೋದೆ 4M, ದಟ್ ಈಸ್ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್. ಇದರ ಅಡ್ವಾನ್ಸ್ಡ್ ಸೀರೀಸಲ್ಲಿ ನಾವಿದ್ದೀವಿ ವಿತ್ ಯೋಗಾತ್ಮ ಶ್ರೀಹರಿ ಅವರು. ಸೊ ಲೆಟ್ಸ್ ಟಾಕ್ ಮಚ್ ಅಬೌಟ್ ಇಟ್. ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ? ಆರಾಮಾಗಿದ್ದೀನಿ. 4M ದಿನ ಪರ್ಟಿಕ್ಯುಲರ್ಲಿ ಈ ಸೆಕೆಂಡ್ ವರ್ಷನ್ 2.0 ಸ್ಟಾರ್ಟ್ ಮಾಡಿದ್ವಲ್ಲ, ಅದು ತುಂಬ ಪ್ರಾಕ್ಟಿಕಲ್ಲಾಗಿ ನೀವು ಹೇಳ್ತಾ ಇದ್ದೀರಾ. ಅಷ್ಟೇ ಪ್ರಾಕ್ಟಿಕಲ್ಲಾಗಿ ಆ್ಯಕ್ಟಿವಿಟಿನ ಮಾಡ್ತಾ ಇದ್ದೀವಿ. ನಾನು ಬರ್ಕೊಂಡೆ, ನಾನು ಇದನ್ನು ನೋಡಿಕೊಂಡೆ, ನನಗೂ ಅರ್ಥ ಆಯಿತು ಅನ್ನುವಂತಹ ಅಕ್ನಾಲೇಜ್ಮೆಂಟ್ಸ್ ತುಂಬ ಆಗ್ತಾ ಇದೆ. ಒಂದು ಕಡೆ ಎಸ್ ಇಟ್ಸ್ ಅದಕ್ಕೆ ಮಾಡಿದ್ದು ಹಾಂ KYS ಆಯಿತು. ನೋ ಯುವರ್ ಸೆಲ್ಫ್. ಎರಡನೇದು ನೋ ಯೋರ್ ಫ್ಯಾಮಿಲಿ. ಮೂರನೇದು ನೋ ಯುವರ್ ಸೊಸೈಟಿ. ಓಕೆ. KYS 2 ನೋ ಯುವರ್ ಸೊಸೈಟಿ. ಅಂದರೆ ಏನೆಲ್ಲ ನೋ ಯುವರ್ ಸರೌಂಡಿಂಗ್ಸ್ ಅಂತ. ಅಕ್ಕಪಕ್ಕದ ಮನೇಲಿ ಯಾರಿದ್ದಾರೆ, ಮೇಲೆ ಕೆಳಗೆ ಮನೇಲಿ ಯಾರಿದ್ದಾರೆ ಗೊತ್ತಿರಬೇಕಲ್ವಾ. ಪರ್ಸನಲ್ ಡೇಟಾ ಇಲ್ಲದೆ ಇರ್ಬೋದು, ಅದು ಯಾರು ಅಂತ ಗೊತ್ತಿರಬೇಕಲ್ವಾ. ಆ್ಯಕ್ಚುಲಿ ಇವತ್ತಿಗೆ ಇದು ಒಂದು ತುಂಬ ವ್ಯಾಲಿಡ್ ವಿಷಯ. ನಮ್ಮ ಮನೆಯಲ್ಲಿ ನಾನು ಚಿಕ್ಕವನಾಗಿದ್ದಾಗ ನಮ್ಮ ತಂದೆ ಹೋಗ್ಬೇಕಾದ್ರೆ ನನ್ನನ್ನು ಪಕ್ಕದ ಮನೆಗೆ ಬಿಟ್ಟು ಹೋಗೋರು. ಆ ಫೋನೆಲ್ಲ ಇರ್ತಾ ಇರಲಿಲ್ಲ. ಅದೊಂದು ನಂಬಿಕೆ. ಅವ್ರು ಇದ್ದಾರೆ ಅಂತ, ಅವ್ರು ಯಾರು ಇದ್ದಾರೆ ಅಂತ ನಮಗೆ ಗೊತ್ತಿರ್ತಿತ್ತು. ಸೊ ಹಾಗಾಗಿ ಅಕ್ಕಪಕ್ಕದ ಮನೆಯವರು ಗೊತ್ತಿರಬೇಕು ಅಂತ. ಸೊ ಬೇಸಿಕಲಿ ಅವರ ಫೋನ್ ನಂಬರ್ ನಮ್ಮ ಹತ್ರ ಇರಬೇಕು. ಅವರ ಪ್ಯಾನ್ ಕಾರ್ಡ್ ಇಲ್ಲದೆ ಇರ್ಬೋದು, ಅವರ ಆಧಾರ್ ಕಾರ್ಡ್ ನಮಗೆ ಬೇಕಿಲ್ಲದೆ ಇರ್ಬೋದು, ಆದರೆ ಪಕ್ಕದ ಮನೆಯವರು, ಅಕ್ಕಪಕ್ಕದ ಮನೆಯವರು, ನಿಯರೆಸ್ಟ್ ಡಾಕ್ಟರ್ ಯಾರಿದ್ದಾರೆ, ನಮಗೆ ನಿಯರೆಸ್ಟ್ ಡಾಕ್ಟರ್ ಯಾರಿದ್ದಾರೆ, ದಿಸ್ ಈಸ್ ಕಾಲ್ಡ್ ನೋ ಯುವರ್ ಸೊಸೈಟಿ ಅಥವಾ ನೋ ಯುವರ್ ಸರೌಂಡಿಂಗ್ಸ್ ಅಂತ. ಎರಡು ಒಂದೇನೆ. ಸೊಸೈಟಿನಲ್ಲಿ ಇನ್ನೊಂಚೂರು ಮುಂದಕ್ಕೆ ಹೋಯ್ತು ಅಂತಂದರೆ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಎಲ್ಲಿದೆ ಅಂತ ಗೊತ್ತಿರಬೇಕು. ಅದು ಮನೇಲಿ ಚಾರ್ಟ್ ಇರಬೇಕು. ದೊಡ್ಡ ದೊಡ್ಡ ಕಂಪನಿಗಳಿಗೆ ಹೋದರೆ ಫೈರ್ ಸ್ಟೇಷನ್ ಯಾವುದು, ಎಲ್ಲಿದೆ, ಯಾವ ನಂಬರ್ ಡಯಲ್ ಮಾಡಿದ್ರೆ ಫೈರ್ ಸ್ಟೇಷನ್ನು, ಯಾವ ನಂಬರ್ ಡಯಲ್ ಮಾಡಿದ್ರೆ ಹಾಸ್ಪಿಟಲ್ಲು, ಯಾವ ನಂಬರು ಇದು ಬ್ಲಡ್ ಬ್ಯಾಂಕ್ ಯಾವುದು ಗೊತ್ತಿರುತ್ತೆ. ನಮಗೆ ಇಮ್ಮಿಡಿಯೇಟ್ಲಿ ಏನು ಗೊತ್ತಿರಬೇಕು, KEB ನಂಬರ್ ಗೊತ್ತಿರಬೇಕು ನಮಗೆ ಅಲ್ವಾ. ಪ್ಲಂಬರ್ ನಂಬರ್ ಗೊತ್ತಿರಬೇಕು. ಒಬ್ಬ ಎಲೆಕ್ಟ್ರಿಷಿಯನ್ ನಂಬರ್ ನಮಗೆ ಗೊತ್ತಿರಬೇಕು. ಎಷ್ಟೊತ್ತು ತಿಳ್ಕೊಳ್ಳೋಕ್ಕೆ. ಗ್ಯಾಸ್ ನಂಬರ್, ಗ್ಯಾಸ್ ಈಗ ನಾನು ಎಲ್ಲಿ ಬುಕ್ ಮಾಡ್ತೀನಿ ಅದು ಗೊತ್ತಿರಬೇಕು ನನಗೆ. ಗ್ಯಾಸ್ ರಿಪೇರ್ ಮಾಡೋರ ನಂಬರ್ ನಂಗೆ ಗೊತ್ತಿರಬೇಕು. ಇದೆಲ್ಲ ಎಮರ್ಜೆನ್ಸಿ ಅಲ್ವಾ. ಸೊ ನನ್ನ ಮನೆಗೆ ಬೇಕಾಗಿರುವ ವಿಷಯವೇ, ಆದರೆ ನನಗಲ್ಲ, ನನ್ನ ಮನೆಗೆ ಬೇಕಾಗಿರೋದ್ರಿಂದ ನನ್ನ ಸರೌಂಡಿಂಗ್ಸ್ ಏನೇನಿದೆ ಅದೆಲ್ಲ ಗೊತ್ತಿರಬೇಕು. ನಿಮ್ಮ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ, ಶಾಲೆಗಳು ಎಲ್ಲಿ ಹೋಗ್ತಾ ಇದ್ದಾರೆ ಅವರ ಶಾಲೆ ನಂಬರ್ ಗೊತ್ತಿರಬೇಕು. ವ್ಯಾನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ವ್ಯಾನ್ ಅವ್ರದ್ದು ಗೊತ್ತಿರಬೇಕು ನಂಬರ್, ಫೋನ್ ನಂಬರ್ ಗೊತ್ತಿರಬೇಕು. ಇದೆಲ್ಲ ಡೇಟಾ ಇಟ್ಕೊಂಡಿದ್ರೆ ಗಾಬರಿ ಆಗತ್ತಾ? ಇಲ್ಲ. ನೀವು ಪ್ರಪಂಚದ ಯಾವುದೇ ಮೂಲೆಯಿಂದ ಅಕ್ಸೆಸ್ ಮಾಡ್ಬೋದಲ್ವಾ. ಸೊ ಹಾಗಾಗಿ ಇದೆಲ್ಲ ಪ್ರಿಪರೇಷನ್, ಅಡ್ವಾನ್ಸ್ಡ್. ನನ್ನ ಬಗ್ಗೆ ಗೊತ್ತಾಯಿತು, ನೆಕ್ಸ್ಟು ನನ್ನ ಮನೆಯವ್ರ ಬಗ್ಗೆ ಗೊತ್ತಾಯಿತು, ನೆಕ್ಸ್ಟು ನಾನು ಯಾರ್ಯಾರ ಜೊತೆ ವ್ಯವಹಾರ ಮಾಡ್ತಾ ಇದ್ದೀನಿ, ನನ್ನ ಮನೆಯಿಂದ ನಾನು ಯಾರ್ಯಾರ ಜೊತೆ ವ್ಯವಹಾರ ಮಾಡ್ತಾ ಇದ್ದೀನಿ ಅವ್ರದ್ದೆಲ್ಲ ಡೇಟಾ ನನ್ನ ಹತ್ರ ಇದೆ. ಡೇಟಾ ಅಂದರೆ ಏನು? ಅವ್ರ ಡೀಟೇಲ್ಸ್ ಬೇಡ ನಮಗೆ, ಅವ್ರ ಫೋನ್ ನಂಬರ್, ಅವ್ರ ಮನೆ ಎಲ್ಲಿದೆ. ಈಗ ವ್ಯಾನ್ ಬಿಡ್ತಾ ಇದ್ದಾನೆ, ವ್ಯಾನ್ ಅವ್ರು ನಿಮ್ಮ ಮನೆಯವ್ರನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಅಂದ್ಕೊಳ್ಳಿ. ವ್ಯಾನ್ ಅವನು ಎಲ್ಲಿದ್ದಾನೆ, ಅವನ ಫೋನ್ ನಂಬರ್ ಏನು, ಅವನ ಮನೆ ಅಡ್ರೆಸ್ ಎಲ್ಲಿದೆ ಗೊತ್ತಿರಬೇಕಲ್ವ. ರಾತ್ರಿ 10 ಗಂಟೆ ಆಯಿತು, ಮಕ್ಕಳು ಬಂದಿಲ್ಲ, ಗಾಬರಿ ಆಗುತ್ತೆ. ಪೊಲೀಸ್ ಸ್ಟೇಷನ್ ನಂಬರ್ ಗೊತ್ತಿರಬೇಕಲ್ವ. ಎಷ್ಟೊತ್ತಾಯಿತು, ಕರೆಂಟ್ ಹೋಗಿದೆಯಲ್ಲೋ ಗೊತ್ತಾಗಿಲ್ಲ, ನಮ್ಮ ಮನೆಗೆ ಹೋಗಿದೆಯಾ ಅಥವಾ ಎಲ್ಲ ಕಡೆ ಹೋಗಿದೆಯಾ ಗೊತ್ತಾಗ್ತಾ ಇಲ್ಲ. KEB ನಂಬರ್ ಗೊತ್ತಿರಬೇಕಲ್ವ. ಎಲೆಕ್ಟ್ರಿಸಿಟಿ ಬೋರ್ಡ್ ನಿಯರೆಸ್ಟ್ ನಂಬರ್ ಗೊತ್ತಿರಬೇಕಲ್ವ. ಸೊ ಹೀಗೆ ಸಣ್ಣ ಸಣ್ಣ ವಿಷಯಗಳನ್ನೇ ದಿಸ್ ಈಸ್ ಕಾಲ್ಡ್
ನೋ ಯುವರ್ ಸರೌಂಡಿಂಗ್ಸ್ ಆರ್ ನೋ ಯುವರ್ ಸೊಸೈಟಿ ಅಂತ. ಇಲ್ಲಿಂದ ಮುಂದೆ ನಿಮಗೆ ಒಬ್ಬೊಬ್ಬರಿಗೆ ಇನ್ನೂ ಜಾಸ್ತಿ ಆಗ್ಬೋದು, ಇನ್ನೊಂದು ಚೂರು ಪ್ರೊಫೆಷ್ನಲ್ ಆಗ್ಬೋದು. ನೀವು ಇನ್ಶೂರೆನ್ಸ್ ಮಾಡಿಸಿರೋ ನಂಬರ್ ಇಟ್ಕೊಂಡಿರ್ಬೋದು, RTO ನಂಬರ್ ಇಟ್ಕೋಬೋದು. ಯಾವ ನಂಬರ್ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ರೆ ಖರ್ಚೇನಿಲ್ಲಲ್ಲ. ನಾ ಹೇಳ್ತಾ ಇರೋದಿಲ್ಲ, ಯಾವುದ್ರಲ್ಲೂ ಖರ್ಚಿಲ್ಲ, ಸ್ವಲ್ಪ ಶ್ರಮ ಇದೆ, ಸ್ವಲ್ಪ ಆರ್ಗನೈಸ್ ಆಗ್ತೀವಿ, ಒಂದು ಶೀಟ್ ಮಾಡಿ ಇಟ್ಕೋತೀವಿ. ಕಂಪ್ಯೂಟ್ರ್ ಇಲ್ಲದೆ ಇರೋರು, ಪ್ರಿಂಟ್ರ್ ಇಲ್ಲದೆ ಇರೋರು ಆದರೆ ಅವರು ಸುಮ್ಮನೆ ಬರೆದಿಟ್ಕೋತಾರೆ. ಕಂಪ್ಯೂಟ್ರ್ ಪ್ರಿಂಟ್ರ್ ಇದೆ, ಫೋನ್ ಇದೆ, ಲ್ಯಾಪ್ಟಾಪ್ ಇದೆ, ಆ ಫೆಸಿಲಿಟಿ ಇರೋರು ಅದನ್ನು ಆರ್ಗನೈಸ್ ಮಾಡಿ ಒಂದು ಚಾರ್ಟ್ ಮಾಡಿ ಇಟ್ಕೋತಾರೆ. ಇನ್ನೊಂಚೂರು ಆರ್ಗನೈಸ್ ಆಗಿರ್ತಾರೆ, ಟೈಪ್ ಮಾಡಿ ಪ್ರಿಂಟ್ ತೆಗೆದು ಎಲ್ಲ ಒಂದು ಕಡೆ ಪೇಸ್ಟ್ ಮಾಡಿ ಇಟ್ಕೋತಾರೆ. ಹಾಲ್ ಬರಬೇಕು, ಹಾಲ್ನವ್ರ ನಂಬರ್ ಇಟ್ಕೋಬೋದಲ್ವಾ, ತಪ್ಪೇನಿಲ್ಲ ಅಲ್ವ. ಸೊ ಹೀಗೆ ನಮ್ಮನ್ನು ನಾವು ಆರ್ಗನೈಸ್ ಮಾಡಿಕೊಳ್ಳುವ ರೀತಿ. ಹೀಗೆ ನೀವು ಆರ್ಗನೈಸ್ ಮಾಡೋಕ್ಕೆ ಶುರು ಮಾಡಿದ ತಕ್ಷಣವೇ ನೀವು ಎಲ್ಲಿ ಹೋದರೂ ಡೇಟಾ ಕಲೆಕ್ಟ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಕರೆಕ್ಟ್. ಆ ಅಭ್ಯಾಸ ಆಗ್ತಾ ಆಗ್ತಾ ಸ್ಟ್ರಾಂಗ್ ಆಗ್ತೀರಿ, ಎಂಗೇಜ್ ಆಗ್ತೀರಿ, ಕೆಲಸ ಲೋಡ್ ಜಾಸ್ತಿ ಆಗುತ್ತೆ. ಅನಾವಶ್ಯಕವಾಗಿ ತಲೆಗೆ ಏನೋ ಯೋಚನೆ ಹೋಗ್ತಾ ಇತ್ತಲ್ಲ, ಸೀರಿಯಲ್ ನೋಡೋದು, ಹತ್ರ ನಾವು ಅಳೋದು, ಇದೆಲ್ಲ ನಿಂತೋಗುತ್ತೆ. ನಮಗೆ ಅಳುವಿನ ಅವಶ್ಯಕತೆ ಇಲ್ಲ. ಈ ಅಳು ನಗು ಬಗ್ಗೆ ನಂದೊಂದು ಕಾನ್ಸೆಪ್ಟ್ ಇದೆ. ಯಾರಿಗೆ ಜೀವನವನ್ನು ಫೇಸ್ ಮಾಡ್ಲಿಕ್ಕೆ ಬರ್ತದೆ ಅವರು ನಗ್ನಗ್ತಾ ಇರ್ತಾರೆ. ಹೀಗೆ ಪ್ರಿಪೇರ್ ಆಗ್ತೀವಿ. ಹೀಗೆ ನಾನು ಪ್ರಿಪರೇಷನ್ ಹೇಳ್ತಾ ಇದ್ದೀನಿ, ಜೀವನ ಫೇಸ್ ಮಾಡುವ ಪ್ರಿಪರೇಷನ್. ಓಕೆ, ನಾನು ಎಲ್ಲಿವರೆಗೂ ರೆಡಿ ಇರ್ಬೋದು? ನಾವು ಡಿಸ್ಕಸ್ ಮಾಡಿದ್ದೀವಿ, ಎನಿ ಎಕ್ಸ್ಟೆಂಟ್ ದಿ ಲಾಸ್ಟ್ ಮೂಮೆಂಟ್ ತನಕನೂ. ಕ್ರಿಮ್ಟೋರಿಯಮ್ಮ ಸಿಮೆಟ್ರಿ ಇದೆಯಲ್ಲ, ನಾವು ಲಾಸ್ಟ್ ಮಾತಾಡಿದ್ವಲ್ಲ, ನಂಗೆ ಗೊತ್ತಿರ್ಬೇಕಪ್ಪ, ನಮ್ಮ ಮನೇಲಿ ಇರಬೇಕು. ನನಗೋಸ್ಕರನೇ ಅಂತಲ್ಲ, ಮನೆಯವ್ರಿಗೋಸ್ಕರ ಆಗಿರ್ಬೋದು, ಇನ್ಯಾರೋ ಸ್ನೇಹಿತರಿಗೋಸ್ಕರ ಆಗಿರ್ಬೋದು. ಅಕ್ಕಪಕ್ಕದ ಮನೆಯಲ್ಲಿ ಗಾಬರಿ ಆದಾಗ ಯಾರಾದರೂ ಒಬ್ರು ಇರಬೇಕಲ್ಲ. ಹೌದು. ಈಗ ಪಕ್ಕದ ಮನೇಲಿ ಏನೋ ಒಂದು ಈ ಥರದ ಇನ್ಸಿಡೆಂಟ್ ನಡೆದಿದೆ, ಅಥವಾ ಹಾಸ್ಪಿಟಲೈಸೇಷನ್ ನಂಬರ್ ಬೇಕು, ಹಾಸ್ಪಿಟಲ್ ನಂಬರ್ ಬೇಕು, ಎಮರ್ಜೆನ್ಸಿ ಡಾಕ್ಟರ್ ನಂಬರ್ ಬೇಕು, ಅವ್ರಿಗೆ ಅರೇಂಜ್ಮೆಂಟ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ಬೋದು. ಕರೆಕ್ಟ್. ಅವೆಲ್ಲ ಮಾಡ್ತಾ ಮಾಡ್ತಾ ನೀವು ಬೇರೆಯವರ ಪಾತ್ರದಲ್ಲಿ ನೀವು ಇನ್ವಾಲ್ವ್ ಆದಾಗ, ಅವರ ವಿಷಯಗಳಲ್ಲಿ ನೀವು ಇನ್ವಾಲ್ವ್ ಆದಾಗ ನಿಮಗೆ ಅನುಭವ ಜಾಸ್ತಿ ಆಗುತ್ತೆ, ಫ್ರೀ ಅನುಭವ. ಅವ್ರೇನು ಪಾಪ ಯಾರೂ ಖರ್ಚು ಕೇಳಲ್ಲ, ಎಲ್ಲ ಶ್ರಮ ಕೇಳ್ತಾರೆ, ಒಂದು ಸಣ್ಣ ಹೆಲ್ಪ್ ಆಗುತ್ತೆ ಅವರಿಗೆ. ನೀವು ಮಾಡೋದು ಹೆಲ್ಪ್, ಆದರೆ ನಿಮಗೆ ಅದು ಅನುಭವ ಆಗ್ತಾ ಆಗ್ತಾ ಗಾಬರಿ ಕಡಿಮೆ ಆಗಿಬಿಡುತ್ತೆ. ಸೊ ಯಾರಿಗೆ ಜೀವನವನ್ನು ಎದುರಿಸ್ಲಿಕ್ಕೆ ಬರುತ್ತೆ, ಇಂಥ ಸರ್ಕಮ್ಸ್ಟೆನ್ಸಸ್ ಬಂದಿದೆ, ಸಾವು ಬಂದಿದೆ, ನ್ಯಾಚುರಲಿ ಅಂದರೆ ಅಳು ಬರುತ್ತೆ, ಇಲ್ಲಿಂದ ಮುಂದೆ ಇಲ್ವಲ್ಲ ಅಂತ ಗಾಬರಿ ಆಗಲ್ಲ, ಎಮೋಷ್ನಲಿ ಅಟ್ಯಾಚ್ ಆಗಿ ಇಂಥ ವ್ಯಕ್ತಿ ಇಲ್ಲ ಇನ್ಮೇಲೆ, ಅದು ನೋವಾಗತ್ತೆ. ಆದರೆ ಇಲ್ಲಿಂದ ಮುಂದೆ ಏನು ಮಾಡಬೇಕಪ್ಪ, ಪ್ಯಾನಿಕ್ ಆಗಲ್ಲ, ಎಲ್ಲದಕ್ಕೂ ತಯಾರಾಗ್ಬಿಡ್ತೀವಿ. ಅಂದರೆ ಮನಸ್ಸು ಇನ್ನೊಂಚೂರು ಎಕ್ಸ್ಟ್ರಾ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಫಸ್ಟ್ ಗಾಬರಿ ಆಗುತ್ತೆ, ಬರ್ತಾ ಯೋಚನೆ ಮಾಡ್ತಾ 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 ಈ ಎಲ್ಲ ಯೋಚನೆಗಳು ಪ್ಲ್ಯಾನ್ ಆಗಿ ರೆಡಿ ಆಗುತ್ತೆ ಅಷ್ಟೇ. ಎಷ್ಟು ಪ್ರಾಕ್ಟಿಕಲ್ ಆಗಿರಬೇಕು ಅಂತ ಅನ್ಸುತ್ತಲ್ವಾ? ನೀವು ಹೇಳ್ದಂಗೆ ಎಷ್ಟೋ ಸತಿ ಗಾಬರಿ ಆಗುತ್ತೆ, ಆ ಗಾಬರಿಲಿ ಮರ್ತು ಹೋಗ್ಬಿಟ್ಟೆ, ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಏನು ಹೇಳಬೇಕು ಗೊತ್ತಾಗಲಿಲ್ಲ ಅಂತ ಫ್ಲೋನಲ್ಲಿ ಹೇಳ್ತೀವಿ ನಾವು. ಬಟ್ ಈ ಪ್ರಿಪೇರ್ಡ್ನೆಸ್ ಇದ್ದರೆ ಎಂಥ ಸಿಚುವೇಶನಲ್ಲೂ ನಾವು ಅಲರ್ಟ್ ಇರ್ತೀವಿ, ಆ್ಯಕ್ಟ್ ಟು ದ ಸಿಚುವೇಶನ್. ಯಾರು ಬೇಕಾದ್ರೂ ಇದನ್ನ ಅಡಾಪ್ಟ್ ಮಾಡ್ಬೋದು. ಇದು ಯಾರೊಬ್ಬರು ವಿದ್ಯೆನ ಸ್ವತ್ತ ಅಂದರೆ ಅಲ್ಲ. ಇದೆಲ್ಲ ಹೆಂಗೆ ಕಲ್ತ್ರಿ ಅಂತಂದರೆ ಪಿಕ್ಚರ್ ನೋಡ್ತಾ ಕಲ್ತಿದ್ದೀನಿ, ನಮ್ಮ ತಂದೆ ನೋಡಿ ಕಲ್ತಿದ್ದೀನಿ. ನಮ್ಮ ತಂದೆ ಪ್ರತಿಯೊಂದು ಡೈರಿ ಮಾರ್ಕ್ ಮಾಡೋರು. ಅವ್ರು 2 kg ಅಕ್ಕಿ ತಂದರೆ ಅಕ್ಕಿ ಬರೆಯೋರು. ನಾನಂತ ಇದು ಇಷ್ಟು ವೇಸ್ಟ್ ಅಲ್ವಾ ಅಂತ, ಬರೆಯೋದೆಲ್ಲ ವೇಸ್ಟ್ ಅಲ್ವಾ ಅಂತ ಕೇಳ್ತಾ ಇದ್ದೆ. ಇಲ್ಲ, ರೆಕಾರ್ಡ್ ಆಗಿರುತ್ತೆ ನನಗೆ. ಪೆಟ್ರೋಲ್ ಎಷ್ಟು ಹಾಕಿಸ್ದೆ ಬರೆಯೋರು. ಯಾವತ್ತು ಸೈಕಲ್ಗೆ ಅಥವಾ ಗಾಡಿಗೆ ಏರ್ ಹೊಡೆಸ್ದೆ ಅಂತ ಬರೆಯೋರು. ಅದಕ್ಕೆ ಎಷ್ಟಾಯಿತು. ಸೊ ನೋ ಯುವರ್ ಸೆಲ್ಫೋ, ನೋ ಯುವರ್ ಇದರಲ್ಲಿ ಇದು ಒಂದು. ನಿಮ್ಮ ಕಾರಿಗೆ ಎಷ್ಟು ಏರ್ ಹಾಕಿಸ್ಬೇಕು ಅಂತ. ಜಾಸ್ತಿ ಹಾಕಿದ್ರೆ ಬರ್ಸ್ಟ್ ಆಗುತ್ತೆ, ಕಡಿಮೆ ಹಾಕಿದ್ರೆ ಪಂಚರ್ ಆಗುತ್ತೆ. ಸೊ ಗೊತ್ತಿರಬೇಕು ಅಲ್ವಾ. ನಿಮ್ಮ ಗಾಡಿಯ ಫ್ಯೂಯಲ್ ಕೆಪಾಸಿಟಿ ಎಷ್ಟು ಅಂತ ಗೊತ್ತಿರಬೇಕು. 2 ವೀಲರ್ ಆದರೆ ಎಷ್ಟು ಲೀಟ್ರ್ ಹಾಕ್ಸ್ಬೋದು, 4 ವೀಲರ್ ಆದರೆ ಎಷ್ಟು ಲೀಟ್ರ್ ಹಾಕ್ಸ್ಬೋದು ಗೊತ್ತಿರಬೇಕು. ಇಷ್ಟು ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲಲ್ಲ. ಸೊ ದಿಸ್ ಈಸ್ ಕಾಲ್ಡ್ ಅಡ್ವಾನ್ಸ್ಡ್ ಫೋರಮ್. ಬ್ಯೂಟಿಫುಲ್. ನಾವು ಪ್ರೊಫೆಷ್ನಲ್ ಆಗ್ಲಿಕ್ಕೆ ಶುರು ಮಾಡ್ತೀವಿ. ಪ್ರತಿ ಸಲ ಪ್ರೊಫೆಷ್ನಲ್ ಆಗ್ತಾ ಇದ್ದಂಗೆ ಕಾನ್ಫಿಡೆನ್ಸ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ, ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ, ನಾವು ಮಾತನಾಡುವ ಪವರ್ ಜಾಸ್ತಿ ಆಗುತ್ತೆ. ಎಲ್ಲದರಲ್ಲೂ ನಾವು ಮೊದಲನೇ ಹೆಜ್ಜೆ ಇಡ್ಲಿಕ್ಕೆ ಹೋಗ್ತೀವಿ. ಒಂದು ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ ಸೊಸೈಟಿನಲ್ಲಿ. ಏನು ವಿಷಯ ಬೇಕಾದ್ರೂ ಅಂಥವ್ರನ್ನ ಕೇಳಿ ಅವ್ರು ನಿಮಗೆ ಸೊಲ್ಯೂಷನ್ ಕೊಡ್ತಾರೆ ಅಂತಾರೆ. ಇಂಪಾರ್ಟೆನ್ಸ್ ಜಾಸ್ತಿ ಆಯಿತು ಅಂತ, ಬರ್ಡನ್ ಅಲ್ಲ, ಇಂಪಾರ್ಟೆನ್ಸ್. ನಾವು ಯಾವಾಗಲೂ ಇದೊಂದು
ಗೆರೆ ಹಾಕೊಂಡ್ಬಿಡ್ತೀವಿ. ಯಾರಾದರೂ ನಮಗೆ ಫೋನ್ ಮಾಡಿಬಿಟ್ರೆ ಅಯ್ಯೋ ನನಗೆ ಫೋನ್ ಮಾಡ್ತಾರೆ ಇವರೆಲ್ಲ ಸೇರಿಕೊಂಡು ಅನ್ನುವ ಬದಲು ನಂಗೆ ಫೋನ್ ಮಾಡಿದ್ರಲ್ವ ಅನ್ನಿಸ್ಬೇಕು. ದೇ ಕನ್ಸಿಡರ್ ಮೀ ಅನ್ನೋ ಥರ ಒಂದು ಪ್ರಿವಿಲೇಜ್ ಅನ್ಕೋ. ಪ್ರಯಾರಿಟಿ, ಪ್ರಿವಿಲೇಜ್. ಹೌದು. ಹೀಗೆ ನೋ ಯುವರ್ ಸೊಸೈಟಿ, ನೋ ಯುವರ್ ಸರೌಂಡಿಂಗ್ಸ್. ಎಷ್ಟೋ ಸಬ್ಜೆಕ್ಟು, ಎಷ್ಟೋ ಕಾನ್ಸೆಪ್ಟ್ಗಳು ನಮ್ಮ ಸುತ್ತ ತುಂಬ ಅವೈಲೇಬಲ್ ಇದೆ. ಅದರಲ್ಲಿ ಹೇಗೆ ಫೋರಮ್ ವಿಶೇಷ, ವಿಭಿನ್ನ ಅಂದರೆ ಇದಕ್ಕೋಸ್ಕರ ದ ವೆರಿ ಸಿಂಪ್ಲೆಸ್ಟ್ ಆಫ್ ದ ಸಬ್ಜೆಕ್ಟ್ಸ್ ಅದನ್ನು ಇನ್ನೂ ಸಿಂಪ್ಲಿಫೈ ಮಾಡಿ ಅದು ಯಾಕೆ ಹೇಗೆ ಇಂಪಾರ್ಟೆಂಟ್ ಅಂತ ತಿಳಿಸೋದಿದೆಯಲ್ಲ, ಐ ಥಿಂಕ್ ಇದೊಂದು ಐ ಓಪನರ್ ಸೆಷನ್ ಅಂತ ಹೇಳ್ಬೋದು. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು.